ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ನೀವೇನೇ ಹೇಳಿ ನಾನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಮತ್ತೆ ಅವಳು ಯಾವತ್ತೇ ಇದ್ರು ನನ್ನ ದೃಷ್ಟಿಲಿ ಗುಂಪಿಗೆ ಸೇರದ ಪದ ಇದ್ದಾಗೆ. ಅವಳನ್ನ ಈ ಮನೆಯಿಂದ ಓಡಿಸೋದಷ್ಟೇ ನನ್ನ ಗುರಿಯಾಗಿರುತ್ತೆ ಅಂತ ಅಪೇಕ್ಷೆ ಹೇಳ್ತಾಳೆ. ಕೇಳಿಸ್ಕೊಂಡು ದೇವಯಾನಿ ಮತ್ತೆ ಅಶ್ವಿನಿ ಇಬ್ರು ನಕ್ಬಿಟ್ಟು, ಸರಿ ಆಯ್ತು, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿಮಗೇನು ಹೇಳಕ್ ಹೋಗೋದಿಲ್ಲ. ಅಶ್ವಿನಿ ಒಬ್ಳೆ ಸ್ಟೇಷನ್ಗೆ ಹೋಗೋದು ಬೇಡ. ಯಾಕಂದ್ರೆ ಅಜಿತ್ಗೆ ಅಶ್ವಿನಿ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ಸುಮ್ಮನೆ ಅವಳು ಅಜಿತ್ ಹತ್ರ ಬೈಸ್ಕೊಂತಾಳೆ. ಅಶ್ವಿನಿ ಬೈಸ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಅಪ್ಪು ನೀನು ಅವಳ ಜೊತೆ ಹೋಗು ಅಂತ ಹೇಳಿದಾಗ ಅಪ್ಪು ಸರಿ ಅಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ದೇವಯಾನಿ ಪೆದ್ದು ಅಪ್ಪು ಅಂತ ಹೇಳ್ಬಿಟ್ಟು ನಗ್ತಾಳೆ. ಸಾಕ್ಷಿಗೆ ಕೊಟ್ಟಿರೋ ಕೆಲಸ ಎಲ್ಲಿವರೆಗೂ ಬಂತು ಅಂತ ಕೇಳಬೇಕು ಅಂತ ಫೋನ್ನ ನೆನಪು ಮಾಡ್ಕೊಂಡು ಫೋನ್ ತಗೊಳಕ್ಕೆ ದೇವಯಾನಿ ಅಲ್ಲಿಂದ ಹೊರಟೋಗ್ತಾಳೆ. ಕಡೆ ಸಾಕ್ಷಿ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಹೋಗೋ ದಾರಿಲಿ ವಾತ್ಸಲ್ಯ ಕಾಲೋನಿ ಅಂತ ಒಂದು ಕಾಲೋನಿ ಕಾಣಿಸುತ್ತೆ. ಈ ಕಾಲೋನಿಲಿ ಲೇಔಟ್ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಗ್ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅವಳ ಫೋನ್ ರಿಂಗ್ ಆಗುತ್ತೆ. ಆಗ ಸಾಕ್ಷಿ ಫೋನ್ ಪಿಕ್ ಮಾಡಿ, ಹಲೋ ಹೇಳಿ ದೇವಯಾನಿ ಅವ್ರೆ ಎಂದಾಗ, ಹೇಳಿರೋ ಕೆಲಸ ಎಲ್ಲಿವರೆಗೂ ಬಂತು ಅಂತ ದೇವಯಾನಿ ಕೇಳ್ತಾಳೆ. ಕೆಲಸ ಏನೋ ಶುರುವಾಗಿದೆ. 2 ಸರಿ ಆ ಸತ್ಯಣ್ಣನ ಮೀಟ್ ಮಾಡಿದೀನಿ. ಒಳ್ಳೆ ಹೆಣ್ಮಕ್ಳು ಕಂಡ್ರೆ ಬ್ರಹ್ಮಚಾರಿ ತರ ಓಡೋಗ್ತಾನೆ. ಕೆಲಸ ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ದಿನ ಬೇಕು. ಅವನನ್ನ ನಾನು ಕೈವಶ ಮಾಡ್ಕೊಂಡು ಅವನ ಬಾಯಿಂದನೇ ಸತ್ಯ ಹೊರಗಡೆ ತರಬೇಕು. ಸಾಕ್ಷಿ ಹೇಳ್ತಾಳೆ, ಸರಿ ಆಯ್ತು, ಈ ನಿಮ್ ಕೆಲ್ಸಕ್ಕೆ ಫೀಸ್ ಎಷ್ಟು ಅಂತ ಹೇಳೇ ಇಲ್ಲ ಅಂತ ದೇವಯಾನಿ ಕೇಳಿದಾಗ, ನಿಮ್ ಫೀಸು ಹಣದ ರೂಪದಲ್ಲಿ ಬೇಡ, ನಿನಗೆ ಸಹಾಯ ಮಾಡ್ತಾ ಇದ್ದೀನಿ, ಅದೇ ರೀತಿ ನೀವು ನನಗೊಂದು ಸಹಾಯ ಮಾಡಿ ಅಂತ ಸಾಕ್ಷಿ ಕೇಳ್ತಾಳೆ. ಸಹಾಯನ ಏನದು ಅಂತ ದೇವಯಾನಿ ಕೇಳ್ತಾಳೆ. ಒಂದು ವಾತ್ಸಲ್ಯ ಕಾಲೋನಿ ನಿಂತಿದೆ, ಅದು ನನಗೆ ಲೇಔಟ್ ಕಟ್ಟಕ್ಕೆ ಬೇಕು. ಹೇಗೆ ಹೇಳಿದ್ರೆ ಅದನ್ನ ತಗೊಳಕ್ಕೆ ಜಾಸ್ತಿ ಸಮಯ ಏನು ಹಿಡಿಯಲ್ಲ. ಸಾರ್ವಜನಿಕರದ್ದು ಅದು ತಂಟೆ ತಕರಾರು ಇಲ್ದಲೆ ನೀವು ಅದನ್ನ ನಮಗೆ ಕೊಡಿಸ್ಬೇಕು. ಪಬ್ಲಿಕ್ ಅಂದ್ರೆ ನೀವು ಪಬ್ಲಿಕ್ ಅಲ್ಲೇ ಇರ್ತಿರಲ್ವಾ, ಅದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಷ್ಟೇ ತಾನೇ. ನನ್ನ ಕೈಲಾಗಿ ಸಹಾಯ ನಾನು ಮಾಡೇ ಮಾಡ್ತೀನಿ. ಫೋನ್ ಕಟ್ ಮಾಡ್ತಾಳೆ ದೇವಯಾನಿ. ಕಡೆ ಸ್ಟೇಷನ್ ಅಲ್ಲಿ ಅಜಿತ್ ಮತ್ತೆ ಸತ್ಯಣ್ಣ ಭೂಮಿ ಇರ್ತಾರೆ. ನಲ್ಲಿ ನಿಮ್ ರೂಮ್ ಕಡೆ ಯಾರು ತಲೆ ಹಾಕಿ ಮಲಗಲ್ಲ ಅಂತ ಆಯ್ತು ಅಂತ ಸತ್ಯಣ್ಣ ಹೇಳ್ದಾಗ, ಸತ್ಯಣ್ಣ ನೀವೇನು ತಂಗಿ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀರಲ್ಲ, ಇವ್ರು ಈ ರೀತಿ ಹೇಳ್ದಾಗ ನನಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ. ಭೂಮಿ ಹೇಳ್ತಾಳೆ, ನಮ್ಗೆ ಅದು ಬೇರೆ ಆಗುತ್ತೋ ಅಂತ ಅಜಿತ್ ಕೇಳ್ತಾನೆ. ಸತ್ಯಣ್ಣ ಇನ್ ಮುಂದೆ ಸೊಂಟ ಉಳುಕ್ತು ಚೆಂಡು ಬಾಂಬ್ ಅಷ್ಟೇ ಆ ಥರ ಎಲ್ಲ ರೀಸನ್ ಕೊಡಬೇಡ ಅಂತ ನಿಮ್ಮ ಫ್ರೆಂಡ್ಗೆ ಹೇಳಿ, ದಡ್ಡ ಫ್ರೆಂಡಿಗೆ ಅಂತ ಭೂಮಿ ಹೇಳಿದಾಗ, ಈ ಯಾರನ್ನ ದಡ್ಡ ಅಂತಿದ್ಯಾ ಅಂತ ಅಜಿತ್ ಕೇಳ್ತಾನೆ. ಭೂಮಿ ಬೆರಳು ತೋರಿಸ್ತಾಳೆ ನಿಮ್ಮನ್ನೇ ಅಂತ. ನಾನು ಆ ಕ್ಷಣದಲ್ಲಿ ತಲೆ ಓಡಿಸಿ ಅಷ್ಟು ಹೇಳಿದ್ದಕ್ಕೆ ಆಯ್ತು, ಇಲ್ಲ ಅಂತಿದ್ರೆ ಅಶ್ವಿನಿ ಅಪೇಕ್ಷಂದು CID ಕೆಲಸ ಇಲ್ಲಿ ತನಕ ಬರ್ತಾ ಇತ್ತು ಗೊತ್ತಾ. ಸಾಲದಕ್ಕೆ ಅಜ್ಜಿ ಬೇರೆ, ಅಜ್ಜಿ ನನ್ನ ತಲೆ ಮೇಲೆ ಡ್ಯಾನ್ಸೇ ಮಾಡಿರೋರು. ಎಲ್ಲ ಮಾಡಿರೋದಕ್ಕೆ ನೀನು ನನಗೆ ಟ್ಯಾಂಕ್ಸ್ ಹೇಳ್ಬೇಕು, ಅದು ಬಿಟ್ಟು ರೀತಿ ಮಾತಾಡೋದಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ. ಆ ರೀತಿ ಎಲ್ಲ ಹೇಳ್ದಾಗ ಮನೆಯವರೆಲ್ಲರೂ ನನ್ನ ಹೇಗ್ ನೋಡ್ತಾ ಇದ್ರು ಗೊತ್ತಾ. ಎಷ್ಟು ನಾಚಿಕೆ ಆಯ್ತು. ಆಗ ಸತ್ಯಣ್ಣ ರೂಮಿನ ಡೋರು ಯಾರು ಆಗ್ತೆ ಮಲಗಿರೋದು ಅಂತ ಕೇಳ್ತಾರೆ. ಇದನ್ ಕೇಳಿ ಈಗ ನಾಚಿಕೆ ಎಲ್ಲೋಗುತ್ತೆ ಕೇಳಿ ನೋಡೋಣ. ಆಗ್ಲೇ ನಾಚ್ಕೊಂತಿದ್ದಲ್ಲ ಈಗ ಕೇಳ್ತಾ ಇದ್ದಾರೆ ಹೇಳು ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಎಲ್ಲ ನೆನೆಸ್ಕೊಂಡು ನಾನೇ ಡೋರ್ ಆಗ್ತೆ ಮಲಗಿರೋದು ಕೊಂತಾಳೆ. ಮನೇಲಿ ಒಂದು ಎಡವಟ್ಟಾಗುತ್ತೆ ಅಂದ್ರೆ ಅದು ನಿಮ್ಮಿಂದನೇ ಆಗಿರೋದು ಅಂತ ನಾನು ಫಿಕ್ಸ್ ಆಗ್ಬಿಡ್ತೀನಿ. ನೀವು ಮಾಡೋದನ್ನೆಲ್ಲ ಮಾಡ್ಬಿಡ್ತೀಯ, ಅದಕ್ಕೆ ಒಂದು ರೀಸನ್ ಕೊಟ್ಟು ನಾನು ಪ್ಯಾಚ್ ಹಾಕಿದ್ರೆ ಅದನ್ನೇ ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಾ. ನಾನು ನಿನಗೆ ಕೊಟ್ಟಿರೋ 5 ಚಾನ್ಸಲ್ಲಿ ಒಂದನ್ನ ಕೋರ್ಟಿಗೆ ಬಂದು ಕಳ್ಕೊಂಡಿದ್ದೆ. ಇವಾಗ ಡೋರ್ ಆಗ್ತೆ ಇನ್ನೊಂದು ಚಾನ್ಸನ್ನ ಕಳ್ಕೊಂಡೆ. ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಮದುವೆ ಗುಟ್ಟು ಹೊರಗಡೆ ಬರದೇ ಇರೋ ತರ ಅದನ್ನ ಕಾಪಾಡ್ಕೊಳಕಿರೋದು ನಿನಗೆ 3 ಚಾನ್ಸು. ಅದನ್ನು ಮೀರಿದ್ರೆ ನಾನು ಟ್ರಾನ್ಸ್ಫರ್ ತಗೊಂಡು ಹೋಗೋದು ಗ್ಯಾರಂಟಿ. ಅಜಿತ್ ಹೇಳ್ದಾಗ, ಸಾಹೇಬ್ರೆ ಇದೊಂದ್ಸರಿ ನನಗೆ ಕ್ಷಮಿಸ್ಬಿಡಿ. ನಮ್ಮಮ್ಮನ ಮಾತ್ರ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಇಂದ ಮಾತ್ರ ಸಾಧ್ಯ ಆಗೋದು ಸಾಹೇಬ್ರೆ. ಆಯ್ತು ಕ್ಷಮಿಸ್ಬಿಡಿ ಸಾಹೇಬ್ರೆ ಅಂತ ಭೂಮಿ ಹೇಳ್ದಾಗ, ಇಲ್ಲ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಬಿಡ ಅಜಿತ ಅಂತ ಸತ್ಯಣ್ಣ ಹೇಳ್ದಾಗ, ಅನ್ಸೇ ಇಲ್ಲ ಸತ್ಯಣ್ಣ, ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ, ಆಗಲ್ಲ ಅಂದ್ರೆ ಆಗಲ್ಲ ಅಜಿತ್ ಹೇಳ್ತಾನೆ. ಇನ್ನೊಂದ್ ಕಡೆ ಟೀ ಮಾಡ್ತಿರುವಾಗ ಅಲ್ಲಿಗೆ ಅಶ್ವಿನಿ ಮತ್ತೆ ಅಪೇಕ್ಷೆ ಬರ್ತಾರೆ. ಈ ಅಂಗಡಿಯಲ್ಲಿ ಅಂತ ಅಪೇಕ್ಷೆ ಕೇಳಿದಾಗ ಸ್ಟೇಷನ್ ಒಳಗಡೆ ಇದ್ದಾಳೆ. ಲಕ್ಷ್ಮಿ ಹೇಳ್ತಾರೆ, ಅಶ್ವಿನಿ ಟೀ ಕೊಡೋದಕ್ಕೆ ಹೋಗಿದ್ದಾಳ ಅಂತ ಕೇಳಿದಾಗ ಹೌದು ಅಂತ ಲಕ್ಷ್ಮಿ ತಲೆ ಅಲ್ಲಾಡಿಸ್ತಾರೆ. ಇಬ್ರು ಸೈಡ್ಗೆ ಹೋಗ್ಬಿಟ್ಟು, ಅಜಿತ್ ಈಗ ತಾನೇ ಮನೆಯಿಂದ ಟೀ ಕುಡ್ಕೊಂಡ್ ಬಂದಿದ್ದಾನೆ, ಇಷ್ಟು ಬೇಗ ಭೂಮಿನ ಸ್ಟೇಷನ್ ಒಳಗಡೆ ಕರ್ಸ್ಕೊಂಡಿದ್ದಾನೆ ಅಂದ್ರೆ ಮನೇಲಿ ಇಳಿರೋ ಸುಳ್ಳಿನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಶ್ವಿನಿ ಹೇಳಿದಾಗ, ಒಂದ್ ವೇಳೆ ಉಳಿದಿರೋ ಸ್ಟಾಫ್ಗಳಿಗೆಲ್ಲ ಟೀ ಕೊಡಕ್ ಹೋಗಿರ್ಬೋದಾ ಅಂತ ಅಪೇಕ್ಷೆ ಹೇಳ್ತಾಳೆ. ಏನೇ ಆಗ್ಲಿ ಒಳಗಡೆ ಹೋಗಿ ನೋಡೋಣ, ನಾವು ಮಾಡಿರೋ ಪ್ಲಾನ್ ಅಲ್ಲಿ ವರ್ಕೌಟ್ ಆದ್ರೆ ಸರಿಯಾಗಿ ನಮ್ಮಿಬ್ಬರಿಗೂ ಅವರು ಸಿಗಾಕೊಂತಾರೆ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ. ಸರಿ ಬಾ ಹೋಗೋಣ ಅಂತೇಳಿ ಅಪೇಕ್ಷೆ ಮತ್ತೆ ಅಶ್ವಿನಿ ಇಬ್ರು ಸ್ಟೇಷನ್ ಒಳಗಡೆ ಹೋಗ್ತಾರೆ. ನೋಡ್ಕೊಂಡು ಲಕ್ಷ್ಮಿ, ಇವರಿಬ್ರು ನೋಡಿದ್ರೆ ಏನೋ ಕಂಡಿಡಿಯಕ್ ಬಂದಿರೋ ಕಳ್ಳರ ತರ ಕಾಣಿಸ್ತಾರಲ್ಲ, ಆದಷ್ಟು ಬೇಗ ವಿಷಯನ ಭೂಮಿಗೆ ಹೇಳ್ಬೇಕು ಅಂತ ಭೂಮಿಗೆ ಫೋನ್ ಮಾಡ್ತಾಳೆ ಲಕ್ಷ್ಮಿ. ಆದ್ರೆ ಭೂಮಿ ಫೋನ್ ನ ಅಲ್ಲೇ ಇಟ್ಟು ಬಂದಿರ್ತಾಳೆ. ಅಯ್ಯೋ ಭೂಮಿ ಫೋನ್ ನ ಇಲ್ಲೇ ಇಟ್ಟೋಗಿದ್ದಾಳೆ, ಇವರಿಗೆ ಹೇಗೆ ಈ ವಿಷಯ ತಿಳಿಸೋದು ಅಂತ ಲಕ್ಷ್ಮಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಭೂಮಿ, ಸತ್ಯಣ್ಣ ಕಾಂಟ್ರಾಕ್ಟ್ ಮದುವೆ ಮಾಡುವಾಗ ಹಾಕಿರೋ 3 ಗಂಟೆಗೆ ಆಸಕ್ತಿ ಈಗಿಲ್ಲ, ಇಲ್ಲಿ ನೋಡಿ ಇವರಿಗೆ ನೀವೇ ಹೇಳಿ ಅಂತ ಹೇಳಿದಾಗ, ಅಜಿತ ಮಾಡಿರೋ ಕೆಲ್ಸಕ್ಕೆಲ್ಲ ನಾನು ನಿನ್ನ ಫ್ರೆಂಡ್ ಆಗಿ ಸರಿ ಅಂತ ಹೇಳ್ಬೋದು, ಆದ್ರೆ ಭೂಮಿ
ವಿಷಯದಲ್ಲಿ ನೀನ್ ಮಾಡ್ತಿರೋ ತಪ್ಪು ಅಂತ ಸತ್ಯಣ್ಣ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಸತ್ಯಣ್ಣ, ನಿಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲ ಸತ್ಯಣ್ಣ, ನನ್ನ ಫ್ರೆಂಡ್ ಆಗಿ ಅಪೋಸಿಟ್ ಟೀಮ್ ಅವರಿಗೆ ವಕಾಲತ್ತು ವಹಿಸ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಸುಮ್ಮನೆ ನೀವು ಕೋರ್ಟ್ಗೆ ಎದ್ದೋಗಿ ಅಂತ ಹೇಳಿದಾಗ ಏನು ಏನು ನಾನ್ ಕೋರ್ಟ್ಗೆ ಹೋಗ್ಬೇಕಾ? ಅವತ್ತು ಅಂಜನನಿಂದ ಮದ್ವೆ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸುಳ್ಳು ಮದ್ವೆ ಆದ್ರೆ ಸಾಕು ಅಂತ ಹುಡುಗಿ ಹುಡುಕ್ತಿರುವಾಗ ಈ ಭೂಮಿ ನಮ್ ಕಣ್ಣಿಗೆ ಕಾಣಿಸಿದ್ದು. ಇವಳು ಪಾಪದವಳು, ಇವಳನ್ನ ಕಾಂಟ್ರಾಕ್ಟ್ ಮ್ಯಾರೇಜ್ ಆದೆ. ಈಗ ನೋಡಿದ್ರೆ ಆ ಚಾನ್ಸ್ ಈ ಚಾನ್ಸ್ ಅಂತೇಳಿ ಮೆತ್ತಗೆ ಜಾರ್ಕೊಳಕ್ ನೋಡ್ತಾ ಇದೀಯಾ? ಅವಳನ್ನ ಯಾವಾಗ ನೋಡಿದ್ರು ಎಡವಟ್ಟು ಅಂತಿಲ್ಲ. ಅವಳ ಸ್ವಭಾವ ಏನು ಅಂತ ನಿನಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ಅವಳೇನು ಒಂದ್ ದೊಡ್ಡ ಮಿಷಿನ್ ಅಲ್ಲ ನೀನ್ ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡಿರೋದಕ್ಕೆ. ಆ ಪಾಪದ ಹುಡುಗಿಗೆ ಆ ಚಾನ್ಸು ಇಷ್ಟ ಚಾನ್ಸು ಅಂತ ಹೇಳಿ ಎದುರಿಸ್ತಾ ಇದೀಯಾ? ಇಲ್ಲ, ಕಾನೂನ್ ಪ್ರಕಾರನು ತಪ್ಪು ಕಣೋ ಅಂತ ಸತ್ಯಣ್ಣ ಹೇಳ್ತಾರೆ. ಸಾಹೇಬ್ರೆ, ಇನ್ನೊಂದ್ಸರಿ ಈ ತರ ತಪ್ಪು ಮಾಡಲ್ಲ, ಬಾಗ್ಲ ಹಾಕಿದೆಯಲ್ಲೋ ಅಂತ 10 ಸರಿ ಚೆಕ್ ಮಾಡ್ತೀನಿ ಸಾಹೇಬ್ರೆ, ಆಯ್ತಾ ಅಂತ ಹೇಳಿದಾಗ ಇದು ಲಾಸ್ಟ್ ವಾರ್ನಿಂಗು. ನಮ್ ಕಾಂಟ್ರಾಕ್ಟ್ ಮದ್ವೆ ವಿಚಾರ ಮನೆಯವ್ರಿಗೆಲ್ಲ ಗೊತ್ತಾಗೋ ತರ ಯಾವ ತರ ಮಾಡಿದ್ಯೋ. ಭೂಮಿ ಇಲ್ಲ ಅಂತ ಇರ್ತಾಳೆ. ಅಷ್ಟರಲ್ಲ ಎದುರುಗಡೆ ಅಪೇಕ್ಷಾ ಮತ್ತೆ ಅಶ್ವಿನಿ ಬರ್ತಾ ಇರೋದು ಕಾಣಿಸುತ್ತೆ. ಅಜಿತ್ ಇದನ್ನ ನೋಡಿದ ತಕ್ಷಣ ಸಡನ್ ಆಗಿ ಎದ್ದು ನಿಂತ್ಕೊಂಡು ಭೂಮಿನ ಚೇರ್ ಮೇಲೆ ಕೂರ್ಸೋ ತರ ನಾಟಕ ಮಾಡ್ತಾ ಇರ್ತಾನೆ. ನಂತರ ಅಜಿತ್, ಏನ್ ಚಿನ್ನ ನೀನು ಸೊಂಟ ಉಳುಕಿದೆ, ಮನೇಲಿರೋ ರೆಸ್ಟ್ ಮಾಡು ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿದ್ಯಲ್ಲ, ಚೇರ್ ಮೇಲೆ ಕುತ್ಕೊ ಅಂತ ಕೂರಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಅಪೇಕ್ಷೆ ನೋಡಿ, ಅಪೇಕ್ಷಾ ನೀವೇನಿಲ್ಲಿ ಅಂತ ಅಜಿತ್ ಕೇಳ್ತಾನೆ. ಅದು ಮನಸ್ವಿನಿ ಫ್ರೆಂಡ್ ಲಿಸ್ಟ್ಗೆ ನೀನು ಸೇರ್ಸೋಣ ಅಂತ ಅವತ್ತು ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಸ್ಟೇಷನ್ಗೆ ಬಂದ್ರೆ ನೀವೇನೋ ಕಣ್ಣ ಮುಚ್ಚಾಲೆ ಆಟ ಆಡಿ ಅವಳನ್ನ ಕಳಿಸ್ಬಿಟ್ರಂತೆ. ಅದೇ ಮನೇಲಿ ಇರ್ತೀವಿ, ಫ್ರೆಂಡ್ ಆಗಿರ್ಬೋದಲ್ವಾ ಅಂತ ಅಪೇಕ್ಷೆ ಹೇಳಿದಾಗ ಅದನ್ನ ಕೇಳಿಸ್ಕೊಂಡ ಅಜಿತ್, ಫ್ರೆಂಡ್ ಆಗಿರ್ಬೋದು ಆದ್ರೆ ಭೂಮಿ ಒಪ್ಕೊಂಡ್ರೆ ಮಾತ್ರ. ಈ ಕಡೆ ಭೂಮಿ ಅಜಿತ್ನ ನೋಡ್ತಾ ಇರುವಾಗ ಬೇಡ ಅಂತ ತಲೆ ಎಲ್ಲ ಆಡಿಸ್ತಾನೆ. ಈ ಕಡೆ ಅಪೇಕ್ಷಾ ಅಜಿತ್ ಮತ್ತೆ ಅಶ್ವಿನಿ ಮತ್ತೆ ಅಜಿತ್ ಫ್ರೆಂಡ್ ಆಗ್ಬೋದಲ್ವಾ, ನಿನಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಅಪೇಕ್ಷಾ ಕೇಳ್ತಾಳೆ. ಒಂದು ಅಬ್ಜೆಕ್ಷನ್ ಇದೆ ಅಂತ ಭೂಮಿ ಹೇಳ್ಬಿಡ್ತಾಳೆ. ಗಂಡ ಇನ್ನೊಬ್ಳು ಹೆಣ್ಮಗಳ ಜೊತೆಗೆ ಸಲಿಗೆಯಿಂದ ಇರೋದು ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ, ನನ್ ಗಂಡ ನನಗೆ ಸ್ವಂತ ಅಂತ ಭೂಮಿ ಹೇಳ್ಬಿಡ್ತಾಳೆ. ನಾನು ಇವಳನ್ನ ಮದ್ವೆ ಆಗು ಅಂತ ಹೇಳ್ತಾ ಇಲ್ಲ, ಜಸ್ಟ್ ಫ್ರೆಂಡ್ ಆಗಿರೋ ಅಂತ ಹೇಳ್ತಾ ಇದ್ದೀನಿ. ಅಪೇಕ್ಷಾ ಹೇಳ್ತಾಳೆ, ಆಗಿನ ಫ್ರೆಂಡ್ಸೇ ಮುಂದಿನ ಗಂಡ ಹೆಂಡತಿ ಆಗೋದು, ಅದ್ರಲ್ಲೂ ಇವಳು ನನ್ನ ಗಂಡನ ಮಾವನ ಮಗಳು. ನನ್ನ ಗಂಡಂಗೆ ಹೆಂಡತಿ ಆಗಕ್ ಟ್ರೈ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾನು ಇವರಿಬ್ರು ಸ್ನೇಹನ ಸಹಿಸಲ್ಲ ನೋಡಿ, ಇದೇ ಕೊನೆ. ನನ್ನ ಗಂಡನ ಅಕ್ಕಪಕ್ಕ ಏನಾದ್ರೂ ನೀವು ಕಾಣಿಸ್ಕೊಂಡ್ರೆ ಶುಂಠಿ ಕುಟ್ಬಿಡ್ತೀನಲ್ಲ ಆ ತರ ಕುಟ್ಟಾಕ್ಬಿಡ್ತೀನಿ ಅಂತ ಭೂಮಿ ಹೇಳಿದಾಗ ಅಶ್ವಿನಿ ಏಯ್ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡ ಅಜಿತ್, ಏಯ್ ನಿನ್ನ ಎದುರುಗಡೆ ಇರೋದು ಅಜಿತ್ ರಾಮನಾರಾಯಣ್ ಹೆಂಡತಿ, ಜೊತೆ ಮಾತಾಡುವಾಗ ಯಾವಾಗ್ಲೂ ನಿನ್ ಧ್ವನಿ ಕೆಳಗಡೆ ಇರಬೇಕು. ನಾನು ನನ್ನ ಹೆಂಡತಿ ಪಾಲಿಗೆ ಶ್ರೀರಾಮ ಆಗೋದಕ್ ಬಯಸ್ತೀನಿ. ಅಪೇಕ್ಷಾ, ನೀನ್ ಎಷ್ಟೇ ಆದ್ರೂ ನನಗಿಂತ ವಯಸ್ಸಲ್ಲಿ ತುಂಬಾ ದೊಡ್ಡೋಳು. ಎಲ್ಲ ನಡೆದ್ಮೇಲೆ ನಾನು ನಿನಗೆ ಇಲ್ಲಿಂದ ಹೊರಡು ಅಂತ ಹೇಳೋದು ತುಂಬಾನೇ ತಪ್ಪಾಗುತ್ತೆ ಅಂತ ಅಜಿತ್ ಹೇಳಿದಾಗ ಮನಸ್ವಿನಿ ಇಲ್ಲಿಂದ ಹೋಗೋಣ ನಡಿ ಹೊರಡು ಅಂತ ಹೇಳ್ಬಿಟ್ಟು ಅಶ್ವಿನಿ ಮತ್ತೆ ಅಪೇಕ್ಷಾ ಅಲ್ಲಿಂದ ಹೊರಟೋಗ್ತಾರೆ. ಹುಷಾರಾಗೋಗಿ ಅಂತ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಭೂಮಿ ಎದ್ದು ನಿಂತ್ಕೊಂಡಿರ್ತಾಳೆ. ಇನ್ನೇನ್ ಕುತ್ಕೋಬೇಕು ಅನ್ನೋ ಅಷ್ಟ್ರಲ್ಲಿ ಎಲ್ಲ ಸತ್ಯಣ್ಣ ದಿನಕ್ಕೊಂದೊಂದು ಡ್ರಾಮಾ ನನಗೆ ಸಾಕಾಗಿ ಹೋಗಿದೆ. ಅಜಿತ್ ಜೋರಾಗಿ ಕಿರ್ಚ್ಕೊಂತಾನೆ. ಆಗ ಭೂಮಿ ಬೆಚ್ಚಿ ಬೀಳ್ತಾಳೆ. ಸತ್ಯಣ್ಣ ಸಮಾಧಾನ ಮಾಡಿ ಕೂತ್ಕೋ ಭೂಮಿ ಕೂತ್ಕೋ ಅಂತ ಕುಂಡ್ರಿಸ್ತಾರೆ. 9 ತಿಂಗಳು ಯಾವಾಗ ಮುಗೀತು ಏನೋ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಪೇಕ್ಷಾ ಮತ್ತೆ ಅಶ್ವಿನಿ ಮಾತಾಡ್ತಾ ಇರ್ತಾರೆ. ನಾವೇನೋ ಅನ್ಕೊಂಡು ಸ್ಟೇಷನ್ಗೆ ಹೋದ್ವಿ, ಆದ್ರೆ ಅಲ್ಲಿ ನೋಡಿದ್ರೆ ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಅಲ್ಲದಕ್ಕೆ ನಮ್ಮ ಮುಂದೆನೆ ನಾಚಿಕೆ ಬಿಟ್ಟು ಸೊಂಟ ಅಂತ ಹೇಳ್ತಾ ಇರ್ತಾನೆ ಅಜಿತ್. ಅಪೇಕ್ಷೆ ಹೇಳಿದಾಗ ಅದು ಹೋಗ್ಲಿ, ಆದ್ರೆ ಆ ಟೀ ಅಂಗಡಿ ನನ್ ಮುಂದೆನೆ ದನಿ ಏರ್ಸಿ ಮಾತಾಡ್ತಾ ಅವಳಿಂದ ನನಗೆ ಉಸಿರು ಗಟ್ಟಿಸೋ ತರ ಆಗಿದೆ. ಈ ಸಾರಿ ಅವಳು ಉಸಿರು ಗಟ್ಟೋ ತರ ಮಾಡ್ಬೇಕು ಅಂತ ಹೇಳಿದಾಗ ಅಶ್ವಿನಿ ಅದನ್ನ ಕೇಳಿಸ್ಕೊಂಡು ಅಪೇಕ್ಷಂಗೆ ಶಾಕ್ ಆಗುತ್ತೆ. ಮುಂದೆ ಬಂದ್ಬಿಟ್ಟು ಏನಂದೆ ಮನಸ್ವಿನಿ, ಮೊನ್ನೆ ತಾನೇ ಪಾಪ ಭೂಮಿ ನೋಡಿದ್ರೆ ಅವಳು ಉಸಿರನ್ನೇ ಗಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಅವಳು ಉಸಿರನ್ನೇ ಗಟ್ಟಿಸ್ಬೇಕು ಅಂತಿದ್ಯಾ ಅಂತ ಅಪೇಕ್ಷೆ ಕೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಶ್ವಿನಿ ಏನೋ ಮಾತಾಡೋ ಇದ್ರಲ್ಲಿ ಹೇಳ್ಬಿಟ್ಟೆ ಸಾರಿ ಅಂತ ಅಶ್ವಿನಿ ಹೇಳ್ತಾಳೆ. ಓಕೆ, ಆದ್ರೆ ನಿಜವಾಗ್ಲೂ ಅವಳು ಉಸಿರನ್ನ ಗಟ್ಟಿಸ್ಬೇಕು. ಹೇಗಿದ್ರು ನಮ್ಮ ಮನೇಲಿ ಒಂದು ಸ್ಟೋರ್ ರೂಮ್ ಇದೆ, ಆ ರೂಮಲ್ಲಿ ಅವಳನ್ನ ರಾತ್ರಿ ಇಡೀ ಕೂಡಾಕೋಣ, ಡೋರ್ನೆಲ್ಲ ಕ್ಲೋಸ್ ಮಾಡೋಣ, ಏನಂತೀಯ ಅಂತ ಹೇಳಿದಾಗ ಹಾಗೆ ಮಾಡೋಣ ಅಶ್ವಿನಿ ಒಪ್ಕೊಂತಾಳೆ. ನಂತರ ವಿಷಯ ನಮ್ಮಿಬ್ರು ಮಧ್ಯೆನೇ ಇರ್ಲಿ ಅಂತ ಹೇಳಿ ಅಪೇಕ್ಷಾ ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿಗೆ ದೇವಯಾನಿ ಬರ್ತಾಳೆ. ಸ್ಟೇಷನ್ಗೆ ಹೋಗಿದ್ದಲ್ಲ, ಏನಾಯ್ತು ಅಶ್ವಿನಿ ಅಂತ ದೇವಯಾನಿ ಕೇಳಿದಾಗ ನಮ್ಮ ಅನುಮಾನಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ ಅಂತ ಅನಿಸ್ತಾ ಇದೆ, ಅವರಿಬ್ರು ತುಂಬಾ ಅನ್ಯೂನ್ಯವಾಗಿದ್ದಾರೆ ಅಶ್ವಿನಿ ಹೇಳಿದಾಗ ಓ ಹೌದಾ, ನಿನ್ನಿಂದ ಇನ್ನೊಂದು ಕೆಲಸ ಆಗ್ಬೇಕಿತ್ತು, ನಿನಗೆ ವಾತ್ಸಲ್ಯ ಕಾಲೋನಿ ಗೊತ್ತಾ ಅಂತ ದೇವಯಾನಿ ಕೇಳ್ತಾಳೆ. ಅವತ್ತು ಭೂಮಿ ವಸ್ತುಗಳನ್ನೆಲ್ಲ ತರೋದಕ್ಕೆ ಆ ಕಾಲೋನಿನ ಪತ್ತೆ ಹಚ್ಕೊಂಡು ನಾನು ಅಲ್ಲಿಗೆ ಅಲ್ವಾ ಹೋಗಿದ್ದು ಅಶ್ವಿನಿ ಹೇಳಿದಾಗ ಓ ಹೌದಲ್ವಾ, ಹಾಗಾದ್ರೆ ಇನ್ನೂ ಈಸಿ ಆಯ್ತು ಬಿಡು ಅಂತ ಹೇಳಿದಾಗ ಯಾರಿಗ್ ಮೇಡಮ್ ಏನಕ್ಕೆ ಅಶ್ವಿನಿ ಕೇಳ್ತಾಳೆ. ಸಾಕ್ಷಿಗೆ ಆ ಕಾಲೋನಿ ಬೇಕಂತೆ, ಕಡೆ ಹುಡುಗರ್ನ ಕಾಲೋನಿಗೆ ಕಳಿಸಿ ಅದನ್ನ ಕ್ಲೀನ್ ಮಾಡ್ಸಕ್ ನೋಡು, ರೌಡಿಗಳನ್ನ ಕಳಿಸ್ಬೇಡ, ಡೀಸೆಂಟ್ ಆಗಿರೋರ್ನ ಕಳಿಸು ಅಂತ ದೇವಯಾನಿ ಹೇಳಿದಾಗ ಆಯ್ತು ಮೇಡಮ್ ಅಂತ ಅಶ್ವಿನಿ ಒಪ್ಕೊಂತಾಳೆ. ಇನ್ನೊಂದ್ ಕಡೆ ಸ್ಟೇಷನ್ ಅಲ್ಲಿ ಸೈಲೆಂಟ್ ಆಗಿ ಕೂತಿರ್ತಾರೆ. ಅದನ್ನ ನೋಡ್ಕೊಂಡು ಅಜಿತ್ ಆಗಿಂದ ನೋಡ್ತಾ ಇದ್ದೀನಿ, ಏನೋ ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ಮನೆ ಕೂಡ ಬಂದಿಲ್ಲ, ಏನಾಯ್ತು ಸತ್ಯಣ್ಣ ಅಂತ ಕೇಳಿದಾಗ ಅದು ಸಣ್ಣದೊಂದು ಆಕ್ಸಿಡೆಂಟ್ ಆಯ್ತು ಕಣೋ ಅಜಿತ ಅಂತ ಸತ್ಯಣ್ಣ ಹೇಳ್ತಾರೆ. ನಂಬರ್ ಪ್ಲೇಟ್ ಏನಾದ್ರು ನೋಡಿದ್ರಾ, ಕೇಸ್ ಹಾಕಿದ್ರಾಯ್ತು, ಯಾರದು ಅಂತ ಕೇಳಿದಾಗ ಈ ಕಡೆ ಸತ್ಯಣ್ಣ ಏನಾದ್ರೂ ಈ ಹುಡುಗಿ ಅಂತ ಹೇಳಿದ್ರೆ ಜೀವನ ಪೂರ್ತಿ ಕಾಲು ಎಳಿತಾ ಇರ್ತಾನೆ, ಅದಕ್ಕೆ ಹೇಳೋದೇ ಬೇಡ ಅಂತ ಹೇಳ್ತಿರುವಾಗ ಸತ್ಯಣ್ಣನ್ ಫೋನ್ ರಿಂಗ್ ಆಗುತ್ತೆ. ಸಾಕ್ಷಿ ಫೋನ್ ಮಾಡಿರ್ತಾಳೆ. ಹಲೋ ಸತ್ಯ ಅವ್ರೆ ಅಂತ ಹೇಳಿದಾಗ ಸತ್ಯಣ್ಣಂಗೆ ಶಾಕ್ ಆಗುತ್ತೆ. ಹೇಳಿ ಅಂತ ಸತ್ಯಣ್ಣ ಹೇಳ್ತಾರೆ.
ಗಾಡಿ ರಿಪೇರಿ ಆಯ್ತಲ್ವಾ, ದುಡ್ಡು ಎಷ್ಟಾಯ್ತು ಅಂತ ಸಾಕ್ಷಿ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಮತ್ತೆ ಸತ್ಯಣ್ಣಂಗೆ ಶಾಕ್ ಆಗುತ್ತೆ. ಶಾಕಲ್ಲಿ ಸತ್ಯಣ್ಣ ಅಜಿತ್ ಮುಖ ನೋಡ್ತಾ ಇದ್ರೆ ಅಜಿತ್ಗೆ ಏನೋ ಅನುಮಾನ ಶುರು ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.